Namaste everyone. Welcome to first PUC physics class. We have been discussing about problems in laws of motion, correct? Right. Namaste. Hope you are doing well. Welcome to the class. ಎಲ್ರಿಗೂ ನಮಸ್ಕಾರ, ಕ್ಲಾಸಿಗೆ ಸ್ವಾಗತ. ಲಾಸ್ ಆಫ್ ಮೋಷನ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ ನಾವು. Today we will come to we will discuss about a special type of problem wherein we will have to consider number of forces again. If a body is moving, how many forces will come into picture? Still we are not considering friction. ಇನ್ನೂ ಕೂಡ ಫ್ರಿಕ್ಷನ್ ಅನ್ನು ನಾವು ತಗೊಳ್ತಾ ಇಲ್ಲ. ಫ್ರಿಕ್ಷನ್ ಬಿಟ್ಟು ಉಳಿದದೆಲ್ಲ ಫೋರ್ಸಸ್ ಏನೆಲ್ಲ ಬರುತ್ತೆ ಅಂತ. ಫ್ರಿಕ್ಷನ್ ಬಗ್ಗೆ ಸ್ಟಡಿ ಮಾಡಿದ ಮೇಲೆ ಆಮೇಲೆ ಫ್ರಿಕ್ಷನ್ ಸೇರ್ಕೊಳ್ಳುತ್ತೆ. ದಟ್ ವಿಲ್ ಬಿ ಅನ್ ಅಡಿಷನಲ್ ಫೋರ್ಸ್. Now without friction in a smooth surface, what are the forces acting and how do a string helps to move the other particles? ಈ ಥರ ಎಲ್ಲ ಬೇರೆ ಬೇರೆ ಬರುತ್ತೆ. And some of the things you have to remember here are, one thing is, suppose a system is moving, acceleration of all the particles in the system are same. Best example ಯಾವುದು ಅಂತ ಹೇಳಿದರೆ ಟ್ರೈನ್. Suppose the compartment of the train is connected to the engine. ಎಂಜಿನ್ಗೆ ಕನೆಕ್ಟ್ ಆಗಿರುತ್ತೆ. Engine will push the or pull all the compartments. Ada ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳನ್ನು engine ಎಳಿತಾ ಇರುತ್ತೆ. Suppose the train is moving like this, so ಅದರ wheels, so suppose this is the train and this is the first compartment, this is the second compartment like this, and it has been connected by locks like this. Chain will connect ಆಗಿರುತ್ತೆ. So if the train is moving like this, acceleration of all the compartments are same. You can't expect different compartments moving with different acceleration. ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? Imagine the last compartment moving with more acceleration and overtaking the engine. ಹಾಗಾಗ್ಲಿಕ್ಕೆ ಸಾಧ್ಯ ಇದೆಯಾ? ಎಂಜಿನ್ ಟ್ರೈನ್ ಹೋಗ್ತಾ ಇರುವಾಗ ಲಾಸ್ಟ್ ಕಂಪಾರ್ಟ್ಮೆಂಟ್ ಫಾಸ್ಟ್ ಓಡ್ತಾ ಎಂಜಿನನ್ನು ಓವರ್ಟೇಕ್ ಮಾಡಿ ಹೋಗೋದು. ದಟ್ ಇಸ್ ಇಂಪಾಸಿಬಲ್. ಸೊ ಆಲ್ ಆಫ್ ದಮ್ ವಿಲ್ ಹ್ಯಾವ್ ದ ಸೇಮ್ acceleration because they are the part of the same system. ಎಲ್ಲ ಒಂದೇ ವ್ಯವಸ್ಥೆಯ ಒಂದೊಂದು ಭಾಗಗಳಾಗಿರೋ ಕಾರಣ ಎಲ್ಲ ಒಂದೇ ಎಕ್ಸಲರೇಷನಲ್ಲಿ ಹೋಗಿರಲೇಬೇಕು. ಸೊ ಆಲ್ ಆಫ್ ದೆಮ್ ವಿತ್ ದ ಸೇಮ್ ಎಕ್ಸಲರೇಷನ್. ಇದೊಂದು ನೆನಪಿಟ್ಕೋಬೇಕು. ಇನ್ನೊಂದು, ಇಲ್ಲೇ ಒಂದು ಲಿಂಕ್ ಇದೆ. ದರ್ ಇಸ್ ಎ ಲಾಕ್ ಆ್ಯಂಡ್ ಹಿಯರ್ ಈಸ್ ಅನದರ್ ಲಾಕ್. ಐ ಕಾಲ್ ದಿಸ್ ಆಸ್ ಲಾಕ್ 1, ಲಾಕ್ 2, ಲಾಕ್ 3. ವಿಲ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದೀಸ್ ಲಾಕ್ಸ್ ಆರ್ ಸೇಮ್? ನೋ, ದೇ ಆರ್ ಡಿಫ್ರೆಂಟ್. ಒನ್ ಲಾಕಲ್ಲಿ ಆಗೋ ಫೋರ್ಸ್ ಸೆಕೆಂಡ್ ಲಾಗಲ್ಲಿ ಆಗೋ ಫೋರ್ಸ್ ಅಂದರೆ ಅದರಲ್ಲಿ ಒಂದು ಆ್ಯಕ್ಷನ್ ರಿಯಾಕ್ಷನ್ ಆಗುತ್ತೆ. ಅದು every lock will have an action and reaction. ಈಗ ಲಾಕ್ ಯಾವತ್ತೂ ಅಷ್ಟೇ, ಒಂದು ಲಾಕನ್ನು ಇನ್ನೊಂದು ಬಿಡಲ್ಲ. ಈಗ ಎರಡು ಲಾಕನ್ನು ಹುಕ್ಸನ್ನು ಹೀಗೆ ಹಾಕಿ ಟೈಟಾಗಿ ಈಗ ಹುಕ್ಸನ್ನು ಫಿಕ್ಸ್ ಮಾಡಿ ಎಳೀರಿ. ಸರ್ ನಾನು ಎಳಿತಾ ಇರೋದು ಈ ಹುಕ್ಕನ್ನು, ಇದು ಯಾಕೆ ಟೈಟ್ ಆಗಬೇಕು, ಇದು ಅದರಷ್ಟಕ್ಕೆ ಇರ್ಬೋದಲ್ಲ ಅಂತ ನಾವು ಯೋಚನೆ ಮಾಡಿದರೆ, ಚೈನಲ್ಲಿ ಯಾವಾಗಲೂ ಹಾಗೆ ತಾನೆ. ಸೊ ಈ ಹುಕ್ಕನ್ನು ಇದಕ್ಕೆ ಹಾಕಿ ಜಸ್ಟ್ ಪುಲ್ ಇಟ್. ಐ ಆಮ್ ಪುಲ್ಲಿಂಗ್ ದಿಸ್ ಒನ್, ನಾಟ್ ದಿಸ್ ಒನ್. ನಾನು ಇದನ್ನು ಎಳಿತಾ ಇಲ್ಲ, ಇದನ್ನು ಸುಮ್ಮನೆ ಇಟ್ಕೊಂಡಿದ್ದೀನಿ. ಸೊ ಪುಟ್ ದಿಸ್ ಯಾ, ಪುಲ್ ಇಟ್. ಇದು ಯಾಕೆ ಟೈಟ್ ಆಗಬೇಕು? It gives a reaction, that's all. For every action you know that there is an equal and opposite reaction. So totally ಏನಾಯಿತು ಈ ಸಿಸ್ಟಮು, ಟೋಟಲ್ ಸಿಸ್ಟಮ್ನ ಮೇಲೆ ಟೆನ್ಷನ್ ಝೀರೋ ಆಯಿತು. ಸೊ ಇಫ್ ಯು ಹ್ಯಾವ್ ಟೂ ಲಾಕಿಂಗ್ ಸಿಸ್ಟಮ್ಸ್ ಲೈಕ್ ದಿಸ್, ಇನ್ನೊಂದು ಹುಕ್ ಹೀಗೆ ಇದರ ಎಡೆಯಲ್ಲಿ ಹೋಗಿದ್ದಿದ್ರೆ, ಇಫ್ ಯು ಟ್ರೈ ಟು ಪುಲ್ ದಿಸ್ ಆ್ಯಂಡ್ ಇಫ್ ದಿಸ್ ಈಸ್ ಫಾರ್ಮ್ಲಿ ಅಟ್ಯಾಚ್ಡ್ ಆನ್ ಎ ವಾಲ್, ಇದು ವಾಲ್ಗೆ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳೋಣ. ನಾನು ಇದನ್ನು ಎಳಿತಾ ಹೋಗ್ತೀನಿ. ವೆನ್ ಐ ಅಪ್ಲೈ ಎ ಫೋರ್ಸ್ ಆನ್ ದಿಸ್, ಈ ಇದರಲ್ಲಿ ಇದು, ಸೊ ಐ ವಿಲ್ ಯೂಸ್ ಎ ಕಲರ್ ಚಾಕ್ ಹಿಯರ್. This hook will try is pulling this one, other one. ಇದನ್ನು ಬ್ಲೂ ಅಲ್ಲಿ ಮಾಡ್ತೀನಿ. ಸೊ ದಿಸ್ ಈಸ್ ಪುಲ್ಡ್ ಲೈಕ್ ದಿಸ್. ಸೊ ಈ ಥರ ಅದು ಟೈಟ್ ಆಗುತ್ತೆ. ಬಿಕಾಸ್ ವೆನ್ ಯು ಅಪ್ಲೈ ಎ ಫೋರ್ಸ್ ಹಿಯರ್, ದಿಸ್ ಗಿವ್ಸ್ ಎ ರಿಯಾಕ್ಷನ್ ಲೈಕ್ ದಿಸ್, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್. ಅದಕ್ಕೆ ಅದು ರಿಯಾಕ್ಷನ್ ಕೊಡುತ್ತೆ. ಸೊ ಇಫ್ ಯು ಹ್ಯಾವ್ ಎ ಬಾಡಿ ಆಫ್ ಮಾಸ್ ಎಮ್ ಆನ್ ಎ ಗ್ರೌಂಡ್, ಸೇ ಸ್ಮೂತ್ ಗ್ರೌಂಡ್, ಅಪ್ಲೈ ಎ ಫೋರ್ಸ್ ಆನ್ ದಿಸ್. ಇದನ್ನು ಇಲ್ಲಿ ವಾಲ್ಗೆ ಟೈಟಾಗಿ ಅಟ್ಯಾಚ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ವೆನ್ ಐ ಪುಲ್ ಇಟ್ ಲೈಕ್ ದಿಸ್ ಬಾಡಿ ಟ್ರೈಸ್ ಟು ಮೂವ್. ಆವಾಗ ಈ ಸ್ಟ್ರಿಂಗ್ ಟೈಟ್ ಆಗುತ್ತೆ. ಟೈಟ್ ಆಗೋವಾಗ ಏನಾಯಿತು, ಇಟ್ ಗಿವ್ಸ್ ಎ ರಿಯಾಕ್ಷನ್, ಉಲ್ಟಾ ಕೊಡಿಯುತ್ತೆ ಅದು. ಇಟ್ ಡಸಂಟ್ ಅಲೌ ದಿಸ್ ಟು ಮೂವ್. ಸೊ ಇವಾಗ ಏನಾಯಿತು, ವೆನ್ ದಿಸ್ ಟ್ರೈಸ್ ಟು ಅಪ್ಲೈ ಎ ಫೋರ್ಸ್, ಅದು ಟೆನ್ಷನ್ ಅಂತ ಕರಿತೀವಿ. ವೆನ್ ದ್ಯಾಟ್ ಟೆನ್ಷನ್ ಟ್ರೈಸ್ ಟು ಗಿವ್ ಎ ರಿಯಾಕ್ಷನ್, ಈ ಗೋಡೆ ಮೇಲೆ ಒಂದು ಫೋರ್ಸ್ ಬೀಳುತ್ತೆ, ರೈಟ್? ಅಲ್ಲಿ ಒಂದು ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಸೃಷ್ಟಿ ಆಗುತ್ತೆ. ಸೊ ವೆನ್ ದಿಸ್ ವಾಲ್ ಈಸ್ ಟ್ರೈ ಟು ಪುಲ್ ಆರ್ ವಾಲ್ ಈಸ್ ಟ್ರೈ ಟು ವಾಲ್ ಈಸ್ ಅಪ್ಲೈಡ್ ವಿತ್ ಎ ಫೋರ್ಸ್ ಆಫ್ ಟೆನ್ಷನ್, ಇಲ್ಲಿ ಈ ಕಡೆ ಇನ್ನೊಂದು ರಿಯಾಕ್ಷನ್ ಬರಲೇಬೇಕು. ಇಲ್ಲೊಂದು ಹುಕ್ ಇದೆ ಅಂತ ಇಟ್ಕೊಳ್ಳೋಣ, ಆ ಹುಕ್ಕಿನ ಮೇಲೇ ಫೋರ್ಸ್ ಬೀಳ್ಬೇಕು ತಾನೆ. ಸೊ ಎವ್ರಿವೇರ್ ವಿ ಗೆಟ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪ್ಯಾರ್. ಸೊ ವೆನ್ ಯು ಅಪ್ಲೈ ಎ ಫೋರ್ಸ್ ಹಿಯರ್, this string becomes tight, so it gives a reaction.
tension, and because of that reaction this wall will be pulled aside, but wall can't move. Wall is a very strong object, so aವಾಗ ಏನಾಯಿತು, it gives a reaction again. ಅಲ್ಲೊಂದು ಹುಕ್ ಇದ್ರೆ ಆ ಹುಕ್ಕನ್ ಮೇಲೆ ಫೋರ್ಸ್ ಬೀರುತ್ತೆ, that is tension. ಸೊ ಆನ್ ಎ ಸಿಂಗಲ್ ಸ್ಟ್ರಿಂಗ್ ಇನ್ನೊಂದು ನೆನಪಿಟ್ಕೋಬೇಕಾದ್ದು, ಆನ್ ಎ ಸಿಂಗಲ್ ಸ್ಟ್ರಿಂಗ್ ದರ್ ಈಸ್ ಅ ಸೇಮ್ ಟೆನ್ಷನ್. ಅದು ಎಲ್ಲಿ ಬೇಕಾದರೂ ಅದು ಸುತ್ಕೊಂಡು ಬರಲಿ ಆ ಟೆನ್ಷನ್, ಅಲ್ಲಿ ಫ್ರಿಕ್ಷನ್ ಇರಬಾರ್ದು. ಇಫ್ ಯು ಅವಾಯ್ಡ್ ಫ್ರಿಕ್ಷನ್, ಫಾರ್ ಎಕ್ಸಾಂಪಲ್ ಈ ಥರ ಒಂದು ವೀಲ್ ಇದೆ ಅಂತ ಇಟ್ಕೊಳ್ಳೋಣ, ದರ್ ಇಸ್ ಎ ವೀಲ್ ಆ್ಯಂಡ್ ಸೇ ದರ್ ಇಸ್ ಅನದರ್ ವೀಲ್ ಹಿಯರ್, ಈ ಥರ ಇದೆ. ಸೊ ಐ ವಿಲ್ ಪಾಸ್ ಎ ಸ್ಟ್ರಿಂಗ್ ಲೈಕ್ ದಿಸ್, ಅದು ಹೀಗೆ ಬಂದು ಇಲ್ಲಿ ಹೀಗೆ ಹೋಗಿ ಇನ್ನೊಂದು ವೀಲಿಗೆ ಹೋಗಿ ಹೀಗೆಲ್ಲ ಹೋಗಿದೆ ಅಂತ ಇಟ್ಕೊಳ್ಳೋಣ. ಐ ಪುಲ್ ಇಟ್ ಲೈಕ್ ದಿಸ್, ಇಲ್ಲೊಂದು ಹೀಗೆ ಹೋಗಿ ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಐ ಹ್ಯಾವ್ ಕನೆಕ್ಟೆಡ್ ಇಟ್ ಟು ಅನ್ ಆಬ್ಜೆಕ್ಟ್ ಹಿಯರ್. ಸೊ ಇದನ್ನು ಅದು ಎಳಿಬೇಕು. ಸೊ ಇಲ್ಲಿ ಒಂದು ಪುಲ್ಲಿ ಬೇಕಾಗತ್ತೆ ಆಗ, ರೈಟ್. ಆಲ್ ದ ಪುಲ್ಲೀಸ್, ಆಲ್ ದ ವೀಲ್ಸ್ ಆರ್ ವೆರಿ ಫ್ರಿಕ್ಷನ್ಲೆಸ್, ರೈಟ್, ವೆರಿ ಸ್ಮೂತ್. ಏನು ಅಲ್ಲಿ ಫ್ರಿಕ್ಷನ್ ಇಲ್ಲ, ಏನಿಲ್ಲ, ಭಾರಿ ಸ್ಮೂತ್ ಆಗಿದೆ ಅದು ರೊಟೇಟ್ ಆಗುವಂಥ ವೀಲ್ಸ್ ಅಂತ ಇಟ್ಕೊಳ್ಳೋಣ. ಪುಲ್ಲಿ ಅಂತ ಕರೆಯೋದು ಅದನ್ನು, ರೈಟ್. ಪುಲ್ಲಿ, PULLEY. Now if the pulleys are frictionless, if I pull it like this, if I pull the string like this, ಇಲ್ಲೇನು ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಸೃಷ್ಟಿ ಆಯಿತೋ ಅದರಿಂದಾಗಿ ಇಲ್ಲೇನು ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಸೃಷ್ಟಿ ಆಯಿತೋ ಇಲ್ಲೇನು ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್ ಸೃಷ್ಟಿ ಆಯಿತೋ ಎಲ್ಲ ಟೆನ್ಷನ್ಸ್ ಒಂದೇ ಥರ ಇರಬೇಕು. ಥ್ರೂ ಔಟ್ ದ ಸ್ಟ್ರಿಂಗ್ ದ ಟೆನ್ಷನ್ ಆ್ಯಕ್ಟಿಂಗ್ ಈಸ್ ಸೇಮ್, ಎವ್ರಿವೇರ್ ಇಟ್ ಈಸ್ ಸೇಮ್. ಅದು ನೆನಪಿಟ್ಕೋಬೇಕು. ಇನ್ ಎ ಸಿಂಗಲ್ ವಯರ್ ಟೆನ್ಷನ್ ಈಸ್ ಸೇಮ್. ಆಮೇಲೆ ಟೆನ್ಷನ್ ಆಲ್ವೇಸ್ ಅಕರ್ಸ್ ಇನ್ ಆ್ಯಕ್ಷನ್ ರಿಯಾಕ್ಷನ್ ಪ್ಯಾರ್. ಯಾಕಂದರೆ ಸಪೋಸ್ ದಿಸ್ ಈಸ್ ಎ ವಾಲ್, ದಿಸ್ ಈಸ್ ಸೀಲಿಂಗ್. ಓವರ್ ದ ಸೀಲಿಂಗ್ ಐ ಟೇಕ್ ಎ ಹುಕ್ ಆ್ಯಂಡ್ ಐ ವಿಲ್ hang a mass of 10 kg, say. When I hang a mass of 10 kg, immediately there is a the weight acting on over the string, and that weight pulls the string and string gives the opposite reaction, and because of this hook is made to go down, so there is another reaction. So this is called tension in the string. So ಈ ಥರ ನೋಡ್ಕೋಬೇಕು ಪ್ರಾಬ್ಲಮ್ಸನ್ನು, ರೈಟ್. ಸೊ ಇದೆಲ್ಲ ಬರಿತಾ ಹೋಗಬೇಕಾಗ್ತದೆ. ಸೊ ಇನ್ ಎ ಸಿಂಗಲ್ ಸಿಸ್ಟಮ್ acceleration is same for all the particles, and all the particles move with the same acceleration, and over a single wire or string, when it passes over frictionless points, the tension is same. Okay, so here is a question. Two bodies of masses 10 kg and 20 kg, okay, respectively, are kept on a smooth horizontal surface and are tied to the ends by a light string. So we will realize it in a diagram. ಅದಕ್ಕೆ ಡಯಾಗ್ರಾಮ್ ಮಾಡ್ತಾ ಹೋಗೋಣ ನಾವು. ಯಾವ ಥರ ಇದೆ? ಟೂ ಬಾಡೀಸ್ ಆಫ್ ಮಾಸಸ್ 10 kg ಆ್ಯಂಡ್ 20 kg. ಓಕೆ, 10 kg ಇಲ್ಲಿ ಹಾಕ್ತೀನಿ, ಎಲ್ಲಿ ಬೇಕಾದ್ರೆ ಹಾಕೋಬೋದು. ಅದು 20 kg ಇಲ್ಲಿ ಹಾಕ್ತೀನಿ. ಯು ಕ್ಯಾನ್ ಪುಟ್ ಇಟ್ ಎನಿವೇರ್, ಯಾಕಂದರೆ ಎರಡು ರೀತಿಯಲ್ಲಿ ಅಲ್ಲಿ ಇದೆ. ವಿ ಹ್ಯಾವ್ ಬೋತ್ ದ ಕೇಸಸ್, 10 kg ಫಸ್ಟ್, 20 kg ಫಸ್ಟ್, ವಾಟ್ ಎವರ್ ಇಟ್ ಈಸ್. ಆರ್ ಎ ಬಿ ಅಂತ ಕರಿಬೇಕು ಅದನ್ನು. ದಿಸ್ ಈಸ್ ಎ, ಸೇ ದಿಸ್ ಈಸ್ ಬಿ. Are on a smooth horizontal surface, there is no friction ಇಲ್ಲ, ಆರಾಮ್ಸೆ ಹೋಗ್ಬೋದು ಅದು. tied to the ends by a string. ಎಸ್, ಇಲ್ಲಿಂದ ಒಂದು ಸ್ಟ್ರಿಂಗ್ ಅಲ್ಲೇ ಅದನ್ನು ಟೈ ಮಾಡಿದ್ದೀವಿ. ಓಕೆ, ವಾಟ್ ಈಸ್ ದೆನ್ we are doing? A horizontal force of F is equal to 600 Newton is applied to first A and then B. Okay, one by one analysis ಮಾಡಬೇಕು. horizontal force of 600 Newton is applied to A first, ಆಮೇಲೆ B. ಎಗೆ ಅಪ್ಲೈ ಮಾಡೋಣ, ಅದನ್ನೇನು ಅಂತ ಸ್ಟಡಿ ಮಾಡಿ ಆಮೇಲೆ ಬಿಗೆ ಹೋಗೋಣ. ಸೊ ವೆನ್ ಇಟ್ ಇಸ್ ಅಪ್ಲೈಡ್ ಆನ್ ಎ, 600 Newton along the direction of the string, okay, parallel to the string. What is the tension in the string in each case? When you apply the force on A, when you apply the same force on B, what is the tension? One by one ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಾವೀಗ ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಒಂದು ಬರಿಬೇಕಾಗತ್ತೆ. ಸೊ ದಟ್ ಈಸ್ ವೇರ್ ವಿ ಸ್ಟಾರ್ಟ್ ವಿತ್ ಇದೊಂದು ಸಿಂಪ್ಲೆಸ್ಟ್ ಕೇಸ್, ಫ್ರೀ ಬಾಡಿ ಡಯಾಗ್ರಾಮ್ ಬರೀಲಿಕ್ಕೆ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. 1, 2, 3 ಪ್ರಾಬ್ಲಮ್ಸಲ್ಲಿ ಅರ್ಥ ಆಗಲ್ಲ, ಅದು ತುಂಬ ಡೌಟ್ಸ್ ಇರುತ್ತೆ. ಬಟ್ ಆ್ಯಸ್ ಯು ವರ್ಕ್ಔಟ್ ಮೆನಿ ಪ್ರಾಬ್ಲಮ್ಸ್, ಯು ವಿಲ್ ಗೆಟ್ ದ ಐಡಿಯಾ ಆಫ್ ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್. ಅನ್ಲೆಸ್ ಯು ಡೋಂಟ್ ರೈಟ್ ಫ್ರೀ ಬಾಡಿ ಡಯಾಗ್ರಾಮ್, ಯು ಕಾಂಟ್ ಸಾಲ್ವ್ ದ ಪ್ರಾಬ್ಲಮ್. ಅದು ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ರಿಮೆಂಬರ್, ದಿಸ್ ಈಸ್ ದ ಮೇನ್ ಪಾರ್ಟ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್. ಇಂಥದ್ರಲ್ಲಿ ಒಂದು ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಬರುತ್ತೆ. ಇದು ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಓಕೆ, ಕಾಂಪ್ಲಿಕೇಟ್ ಇನ್ ದ ಸೆನ್ಸ್ ನೀವು ಅದಕ್ಕೆ ಮತ್ತಷ್ಟು ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಹೋಗಬೇಕು. ನಾವು ಇಟ್ ಈಸ್ ದ ಸಿಂಪ್ಲೆಸ್ಟ್ ಒನ್. ಓಕೆ, ಐ ವಿಲ್ ಅಪ್ಲೈ 600 Newton ಫೋರ್ಸ್. ಓಕೆ, ಅಪ್ಲೈ ಮಾಡಿದ್ದೀನಿ. ಇಮ್ಮಿಡಿಯೇಟ್ಲಿ ದಿಸ್ ಮಾಸ್ ಟ್ರೈಸ್ ಟು ಮೂವ್ ಆಗುವಾಗ ವಾಟ್ ಅಬೌಟ್ ದಿ ಸ್ಟ್ರಿಂಗ್ ಟೈಟ್ ಆಗುತ್ತೆ. ಅದನ್ನು ಯಾಕಂದರೆ ಇಲ್ಲಿಗೆ ಅಟ್ಯಾಚ್ ಮಾಡಿದೆ ತಾನೆ, ಸೊ ಸ್ಟ್ರಿಂಗ್ನ ಮೇಲೆ ಒಂದು ಫೋರ್ಸ್ ಹೀಗೆ ಬೀಳುತ್ತೆ. ದಟ್ ಈಸ್ ಕಾಲ್ಡ್ ಟೆನ್ಷನ್. ಬಟ್ ದ್ಯಾಟ್ ಟೆನ್ಷನ್, ಇಫ್ ಇಟ್ ಈಸ್ ಸ್ಟ್ರಾಂಗ್ ಇನಫ್, ಇಟ್ ಕ್ಯಾನ್ ಮೂವ್ 20 kg ಆಲ್ಸೋ.
ಆ ಟೆನ್ಷನ್ ಏನು ಮಾಡುತ್ತೆ 20 kg ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. 20 kg ಮೂವ್ ಆಗ್ಲಿಕ್ಕೆ ಟ್ರೈ ಆದರೆ ಸ್ಟ್ರಿಂಗ್ ವಾಪಸ್ ಈ ಕಡೆಯಿಂದ ಇಳಿದಾಗ ಆಗುತ್ತೆ. ಸೊ ದಟ್ ಈಸ್ ಅನದರ್ ಟೆನ್ಷನ್. ಸೊ ನೆಟ್ ಫೋರ್ಸ್ ಆನ್ ದ ಸ್ಟ್ರಿಂಗ್ ಈಸ್ 0. Am I right? ಸ್ಟ್ರಿಂಗ್ನ ಮೇಲೆ ನೆಟ್ ಫೋರ್ಸ್ 0 because there are two forces. One is action and tension, and because of the movement of this there is an action on this. So two tensions. ಎರಡು ಆ್ಯಕ್ಷನ್ಸ್ ಬೇರೆ ಬೇರೆ ಅದು. ಒಂದು ಇದನ್ನು ಎಳೆಯೋ ಕಾರಣ ಈ ಕಡೆ ಬರೋದು ರಿಯಾಕ್ಷನ್, ಇನ್ನು ಆಮೇಲೆ ಆ ಫೋರ್ಸ್ ಇದನ್ನು ಎಳಿಲಿಕ್ಕೆ ಸ್ಟಾರ್ಟ್ ಆದ ಕಾರಣ ಮತ್ತೊಂದು ಟೆನ್ಷನ್ ಬರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಯು ನೋ ದ್ಯಾಟ್ ಆಲ್ ದ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ವಿತ್ ದ ಸೇಮ್ ಎಕ್ಸಲರೇಷನ್. ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ. ಸೊ ನಾವು ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರಿಬೇಕು ನಾವು. ವಾಟ್ ಈಸ್ ಫ್ರೀ ಬಾಡಿ ಡಯಾಗ್ರಾಮ್? ವಾಟ್ ಆರ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಬಿ, ವಾಟ್ ಆರ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎ? ಸಪ್ರೇಟ್ಲಿ ಯು ಟ್ರೀಟ್ ಇಟ್. ಅದನ್ನು ಬೇರೆ ಬೇರೆನೇ ಇಟ್ಟು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಎ ಬರೆಯೋದಾದರೆ ಆನ್ ಎ, ವಾಟ್ ಆರ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎ? ಸೊ ದಿಸ್ ಈಸ್ 10 kg ಮಾಸ್ ಆ್ಯಂಡ್ ದಿಸ್ ಈಸ್ ನೇಮ್ಡ್ ಆಸ್ ಎ. ಒನ್ ಫೋರ್ಸ್ ಈಸ್ 600 Newton. ವಾಟ್ ಅಬೌಟ್ ದ ಅದರ್ ಫೋರ್ಸ್? ಟೆನ್ಷನ್. ಆ ರಿಯಾಕ್ಷನ್ ಸಿಗೋದು ಟೆನ್ಷನ್, ಬಿಕಾಸ್ ವಯರನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ಅದನ್ನು ಇದು ಟೈಟ್ ಆಗುತ್ತೆ ಎಳ್ಕೊಂಡು ಹೋಗುವಾಗ. ಸೊ ಟೆನ್ಷನ್ ಆನ್ ದ ಸ್ಟ್ರಿಂಗ್. ವಾಟ್ ಅಬೌಟ್ ಓನ್ಲಿ ದೀಸ್ ಫೋರ್ಸಸ್? ಫ್ರಿಕ್ಷನ್ ಇಲ್ಲ, ನಾರ್ಮಲ್ ರಿಯಾಕ್ಷನ್ ಆ್ಯಂಡ್ ವೆಯ್ಟ್ ಕ್ಯಾನ್ಸಲ್ ಆಗುತ್ತೆ. ದ್ಯಾಟ್ ಯು ನೋ. ವೆಯ್ಟ್ W equal to mg is cancelled by the normal reaction. ಅಷ್ಟೇ ಆಪೋಸಿಟ್ ರಿಯಾಕ್ಷನ್ ಸಿಗುತ್ತೆ. ಸೊ ವೆನ್ ದ ಬುಕ್ ಈಸ್ ಆನ್ ದ ಟೇಬಲ್, book will push the table downwards. Table will give you a reaction, and again that reaction, since it is on the table, book is on the table, it acts on it. So net force 0 ಆಯಿತು. ಈ ಡೈರೆಕ್ಷನಲ್ಲಿ ಯಾವುದೇ ಫೋರ್ಸ್ ಇಲ್ಲ. ಓಕೆ, ಐ ಕ್ಯಾನ್ ರಬ್ ದಿಸ್. There is no force along this direction. Okay. ಇವಾಗ what else now we have? On B. This is on A. B ಮೇಲೆ ಯಾವುದೆಲ್ಲ ಫೋರ್ಸ್ ಇದೆ? B ಮೇಲೆ ಒಂದೇ ಫೋರ್ಸ್. Since it is not tied from this end, ಮತ್ತೆ ಟೆನ್ಷನ್ ರಿಯಾಕ್ಷನ್ ಇಲ್ಲ. Only one force, that is the tension in the string, that is making it to move. 20 kg, so B. So 20 kg ಮೇಲೆ ಆ್ಯಕ್ಟ್ ಆಗೋದು ಒಂದು ಟೆನ್ಷನ್ ಮಾತ್ರ, ವೈರಲ್ಲಿರೋ ಟೆನ್ಷನ್. ದ್ಯಾಟ್ ಟೆನ್ಷನ್ ಈಸ್ ಪುಲ್ಲಿಂಗ್ ಇಟ್. ಇಲ್ಲ ಅಂತಂದರೆ ಅದು ಹೋಗ್ತಾನೆ ಇರಲಿಲ್ಲ. ಇಫ್ ಇಟ್ ಈಸ್ ನಾಟ್ ಟೈಡ್ ಟು 10 kg, ದಿಸ್ 20 kg ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಇಟ್ ವುಡ್ ನಾಟ್ ಹ್ಯಾವ್ ಮೂವ್ಡ್. ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿರೋ ಕಾರಣ ಟೆನ್ಷನ್ ಬಂದು ಅದು ಮೂವ್ ಆಗೋದು. ಸೊ ಥ್ರೆಡ್ನ ಟೆನ್ಷನ್ ಅದನ್ನು ಎಳ್ಕೊಂಡು ಹೋಗ್ತಾ ಇರೋದು. ದಟ್ ಇಸ್ ದ ಓನ್ಲಿ ಫೋರ್ಸ್. ನಾವು all are moving with the acceleration A, right? That is true. Now, ಈ 600 Newton ಸ್ಟ್ರಾಂಗರೋ ಈ ಟೆನ್ಷನ್ ಸ್ಟ್ರಾಂಗರೋ ಯಾರಿಗೆ ಗೊತ್ತು? ಇವಾಗ ಗೊತ್ತು. ಯಾಕೆ ಗೊತ್ತಾ? ಅದು ಆ ಕಡೆ ಹೋಗ್ಬೇಕು ತಾನೆ. ಹೋಗ್ಬೇಕಿದ್ರೆ 600 ಸ್ಟ್ರಾಂಗರ್ ಇರಬೇಕು, ಟೆನ್ಷನ್ ವೀಕರ್ ಇರಬೇಕು. ಫೈನಲಿ ಇಟ್ ಮೂವ್ಸ್ ವಿತ್ ಅನ್ ಆಕ್ಸಲರೇಷನ್ ಎ. ಅವಾಗ ಏನಾಗಬೇಕು? ನೆಟ್ ಫೋರ್ಸ್ ಇದೆಯಲ್ಲ ಅದು MA ಆಗಿರಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಎ ಟ್ರೈನ್. ನಮ್ಮ ಟ್ರೈನ್ ಎಲ್ಲೋಯ್ತು? Oh, I have rubbed it. Okay, whatever it is. I will take a new train, simple train. ನಮ್ಮದೊಂದು ಡಬ್ಬಾ ಟ್ರೈನ್ ತಗೊಳ್ಳೋಣ. So these are the wheels, like this. This is another compartment. This is engine, right? And this is another compartment. Okay, here is another compartment. Now you take this train. What is the net force on the all compartments? Andre totally on the train. That is the force exerted by the engine, ಅಷ್ಟೇ ಅಲ್ಲ, ಮೈನಸ್ ದ ಫ್ರಿಕ್ಷನ್ ಬಿಟ್ವೀನ್ ದ ವೀಲ್ಸ್ ಆ್ಯಂಡ್ ದ ಟ್ರ್ಯಾಕ್. ಯಾಕಂದರೆ ಟ್ರ್ಯಾಕ್ನ ಮೇಲೆ ಆ ವೀಲ್ಸ್ ಹೋಗುವಾಗ ಫ್ರಿಕ್ಷನ್ ಇದ್ದೇ ಇರುತ್ತೆ. ಫ್ರಿಕ್ಷನ್ ಬಿಟ್ವೀನ್, ಘರ್ಷಣೆ ಇದೆ, ಫ್ರಿಕ್ಷನ್ ಬಿಟ್ವೀನ್ ದ ವೀಲ್ಸ್ ಆ್ಯಂಡ್ ದ ಟ್ರ್ಯಾಕ್, ಇಟ್ ಓಪೋಸಸ್ ದ ಮೋಷನ್. ಸೊ ಹಾಗಾದರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಟ್ರೈನ್, ನಾವು F=ma ಅಂತ ಡೈರೆಕ್ಟ್ ಬರಲಿಕ್ಕೆ ಆಗಲ್ಲ. ಫೋರ್ಸ್ ಎಕ್ಸರ್ಟೆಡ್ ಬೈ ದ ಎಂಜಿನ್ ಮೈನಸ್ ಫ್ರಿಕ್ಷನಲ್ ಫೋರ್ಸ್, ದ್ಯಾಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಟ್ರೈನ್ ಇಂಟು ಆಕ್ಸಲರೇಷನ್ ಆಫ್ ದ ಟ್ರೈನ್ ಬರಿಬೇಕು. ಸೊ ವೆನೆವರ್ ವಿ ಯೂಸ್ ನ್ಯೂಟನ್ ಸೆಕೆಂಡ್ ಲಾ, F=ma ಅಂತ ಬರಿಬೇಕಿದ್ರೆ ಆ F ಏನಾಗಿರ್ಬೇಕಂದ್ರೆ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು MA ಆಗಿರಬೇಕು. ಅದೇ ಥರ ನಾವು ಬರಿಬೇಕಿದ್ರೆ ನಾವು ಯು ಹ್ಯಾವ್ ರಿಟರ್ನ್ ದ ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ ದ ಫಸ್ಟ್ ಸೆಕೆಂಡ್ 10 kg ಆಬ್ಜೆಕ್ಟ್. ನಾವು MA ಶುಡ್ ಬಿ M of A ಮಸ್ಟ್ ಬಿ ಈಕ್ವಲ್ ಟು ಏನಾಗಿರ್ಬೇಕದ ಅಂತ ಹೇಳಿದರೆ ದಿಸ್ 600 ಈ ಡೈರೆಕ್ಷನ್ ಪ್ಲಸ್ ತಗೊಳ್ತೀನಿ ನಾನು ಇವಾಗ. ಐ ಟೇಕ್ ದಿಸ್ ಡೈರೆಕ್ಷನ್ ಆಸ್ ಪ್ಲಸ್. ಈ ಡೈರೆಕ್ಷನಲ್ಲಿ ಇದೂ ಇದೆ, ರೈಟ್? ಫೈನಲಿ ಇಟ್ ವಿಲ್ ಮೂವ್ ವಿತ್ ಅನ್ MA, ಮಾಸ್ ಆಫ್ A into acceleration of A. That is the net force with which it will move like this, and that is in the same direction as 600. So idu plus, but tension is opposite, minus T. Idu first equation. Got it now? ಈ ನೆಟ್ ಫೋರ್ಸ್ ಹೇಗೆ ಬರಿಬೇಕಂದ್ರೆ ಒಂದು ಡೈರೆಕ್ಷನನ್ನು ಪ್ಲಸ್ ಅಂತ ಹಿಡ್ಕೊಂಡ್ರೆ ಅದೇ ಡೈರೆಕ್ಷನ್ ಪ್ಲಸ್ ಅಂತ ಇಟ್ಕೋಬೇಕು ಎಲ್ಲ ಕಡೆ. ಸೊ ಫೈನಲಿ MA ಶುಡ್ ಬಿ ದ ನೆಟ್ ಫೋರ್ಸ್, ಮಾಸ್ ಆಫ್ ದ ಹೋಲ್ ಸಿಸ್ಟಮ್ ಅಥವಾ ಸಿಂಗಲ್ ಬಾಡಿ ಇಂಟು ಆಕ್ಸಲರೇಷನ್. ಸೊ ಮಾಸ್ ಆಫ್ ದ ಸಿಂಗಲ್ ಬಾಡಿ ಹಿಯರ್ ಈಸ್ 10 kg, ಅದು ಹಾಕೋಬೇಕಷ್ಟೇ. MA
ಇಂಟು ಎಕ್ಸಲರೇಷನ್ ಆಫ್ ಎ. ಇದು ಹೇಗೆ ಬಂತು ಈ ಎಮ್ ಎ ಹೇಗೆ ಬಂತು ಅಂತ ಹೇಳಿದ್ರೆ ದಿಸ್ 600 ಮೈನಸ್ ಟೆನ್ಷನಿಂದ ಬಂದಿರೋದು. ವಾಟ್ ಅಬೌಟ್ ಫಾರ್ ದಿಸ್ ಒನ್? ಇದಕ್ಕೆ ಒಂದೇ ಫೋರ್ಸ್ ಸ್ವಾಮಿ, ಟಿ ಓನ್ಲಿ. ಬಿಕಾಸ್ ಆಫ್ ಟಿ it should move with MBA. A same everywhere. ಎರಡು ಕಡೆ A same ಇರಬೇಕು. This tension makes the body to move. No other reactions and opposing forces. So MBA. So ಎರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಅಥವಾ ಒಂದು ಕೆಲಸ ಮಾಡ್ಬೋದು ನಾವು. You can bring this here, right? T is equal to MBA. So what happens here? MA into A is equal to 600 minus MB into A. Bring this here. MA plus MB into A. ಒಂದೇ ಸ್ಟೆಪ್ಪಲ್ಲಿ ಬರಿತೀನಿ. MAA plus MBA. ಇದು ಮೈನಸ್ ಇದ್ದಿದ್ದು ಇಲ್ಲಿಗೆ ಪ್ಲಸ್ ಆಯಿತು ಬರೋವಾಗ. Must be equal to 600. So what is the acceleration of the system? Acceleration of the system is 600 divided by MA plus MB. That is equal to 600 divided by MA plus MB, 30. So that is equal to 20 meter per second square. This is acceleration. So what is the tension? Tension matte equation ಗೆ ಬಂದ್ರೆ MBA, mass of B is 20 into 20, 400 Newton. Second case ಆಯ್ತದು. When the force is applied on 10 kg mass, tension in the string is 400 Newton. Now let us apply the force to 20 kg mass. ಏನಾಗುತ್ತೆ ನೋಡೋಣ. So shall I draw the diagram here? I will draw the diagram here and I will write the solution there. Let us apply the force on 20 kg mass. 20 kg mass illide and here is the string. I will 20 kg here, 10 kg here, and this is A, this is B. Naming all adhe tara irutte, no change. Now we apply 600 Newton on this body. What is the force? What is the acceleration and what is the tension in the string? Of course, when you move this, apply this force, the string tight aito, there is a tension, and that tension tries to move this one. Adikondu reaction sigatte. So there is a tension in the string. Free body diagram baribekidre, how will be the free body diagram? It will be like this. For 20 kg, you will have free body diagram like this. 20 kg, 600 Newton force will try to move it like this. And what about tension in the string? Like this. Okay. What about this one? A is simply pulled by tension. Tension and 10 kg. Yeah. Right? Okay. Now continue. Write the force and both will move with the same acceleration. So this will move with the MA and mass of this is B. Mass of B into acceleration of A. Acceleration, total acceleration, mass of A into acceleration. Okay, what is the net force here? Net force MBA, mass of B into acceleration of A, that is the net force, is created by 600 minus tension. Right? 600 minus tension is equal to MBA. What about here? This tension itself is equal to MAA. Now bring this here and substitute it here. Illa hakoli. Enaito MBA is equal to 600 minus MAA. Okay? Acceleration is equal to matte ade equation. MB plus MA is equal to into A is equal to 600. What is acceleration? 600 divided by MB plus MA. Ade answer barutte. So acceleration doesn't change. It will be the same. What is the total mass? 20 plus 10, 30. So 20 meter per second square. But tension bere barutte. Whether you pull it from this side or this side, acceleration of the system same. As a system nodidre adu onde tane. If you look into that as a system, total system, it is a single system. So acceleration ashte barbeku. What is the tension then? Illi hakona. MAA. Tension is equal to mass of A now. What is mass of A? 10 kg. Mass of A 10 kg into acceleration 20. We get 200 Newton. Last time we got 400 Newton. Yes, 400 Newton. Now you get 200 Newton. That is the tension. Yes, here is the answer. So, ee tara ಮಾಡ್ಕೊಂಡು ಹೋಗಬೇಕು. I am very sure that you will have plenty of questions on this.
Sir, adu hege, sir, idu hege. You don't stop there. Keep on working out similar type of problems. ಅಂಥದ್ದೇ ಪ್ರಾಬ್ಲಮ್ಸ್ ಹುಡುಕಿ ಮಾಡ್ತಾನೇ ಹೋಗಬೇಕು. ಆವಾಗ ಒಂದು ಸರಿ ಅದಕ್ಕೆ ಸೊಲ್ಯೂಷನ್ ಸಿಗತ್ತೆ ನಿಮಗೆ. ಅದು ಹೀಗೆ ಇನ್ಯಾವುದೋ ಪ್ರಾಬ್ಲಮ್ ಮಾಡುವಾಗ ಈ ಪ್ರಾಬ್ಲಮಲ್ಲಿ ಬಂದ ಡೌಟ್ ಸಾಲ್ವ್ ಆಗುತ್ತೆ. ಸೊ ದಟ್ಸ್ ವಾಟ್ ಯು ಹ್ಯಾವ್ ಟು ಡೂ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ರೈಟ್. 3 blocks of masses 10 kg, 20 kg and 30 kg are connected by strings on a smooth horizontal table as shown. Okay, then and pulled with a force of 60 Newton. That's right. Everything is shown in the diagram. Ella diagram alli ide. Now find the acceleration of the system and tensions T1, T2. Everything is given in the diagram. So adana as it is illi draw madona. We will draw the diagram like this. So here are the objects. Okay, 1, 2, 3. I will take enough space. 60 Newton. It is applied, and this is M1, M2, M3. This is 10 orderly there. Easy to remember. 20, 30 kg. Okay. Now write the diagram for this one. All the forces, mention all the forces in the diagram. First, 60 Newton applied like this. That creates a tension here because it has been tied to this. Idu barakku bidalla idu. It doesn't start in the beginning. String tight agbeku. This force starts moving this one. Adike ಒಂದು ಪುನಃ reaction ಸಿಗತ್ತೆ. I call it as tension 2. ಎರಡು tension 2 ನೇ ಆಗಬೇಕು. ಓಕೆ, ಸೊ ಇದು ಸ್ಟಾರ್ಟ್ ಆಯಿತು ಮೂವ್ ಆಗಲಿಕ್ಕೆ, ಇದು ಟೈಟ್ ಆಯಿತು, ದಿಸ್ ಥ್ರೆಡ್ ಟೈಟ್ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ದಿಸ್ ಒನ್, ಗೆಟ್ಸ್ ಎ ರಿಯಾಕ್ಷನ್. ಐ ವಿಲ್ ಕಾಲ್ ಇಟ್ ಆಸ್ T1. ಸೊ ದ ಹೋಲ್ ಸಿಸ್ಟಮ್ ಮೂವ್ಸ್. Now if you try to draw the free body diagram, I'm searching for chalks here. Yes, free body diagram bardre. What about for M1 10 kg? Free body diagram for M1 10 kg is only T1. ಅದಷ್ಟೇ ಇರೋದಕ್ಕೆ, ಬೇರೆ ಏನಿಲ್ಲ. ವಾಟ್ ಅಬೌಟ್ ಫಾರ್ 20 kg? 20 kgಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ 20 kg T1 is like this and T2 is like this, right? Okay, what about 30 kg? 30 kgಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ T2 is like this and 60 Newton is like this. This is 30 kg. Okay, M1, M2, M3. But all the system should move to the right ಅಂತ ಇಟ್ಕೊಳ್ಳೋಣ. It should be moving to the right. I find the acceleration of the system ಅಂತ ಕೇಳಿದ್ದಾರೆ. ಒಂದು ವೇಳೆ ಅದು ರಿವರ್ಸ್ ಬರುತ್ತೆ ಅಂದರೆ acceleration ನೆಗೆಟಿವ್ ಬರ್ಬೋದು. ರಿವರ್ಸ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ because we are applying force on 60 Newton like this. How can it come back? Not possible. And acceleration of the system must be same. So this should be moving with an force like this, M1A, and this should be moving with an force M2A, and this should be also moving with the same acceleration but with a force M3A like this. Let us take all these directions positive, this one negative. ಹಾಗಾದ್ರೆ ಇದರ ಮೇಲೆ ಹೇಗೆ ಬರುತ್ತೆ ಇಕ್ವೇಷನ್ ಬರೀಲಿಕ್ಕೆ ಹೋದರೆ ಓನ್ಲಿ T1, ನಥಿಂಗ್ ರಿಯಾಕ್ಷನ್ because it has not been connected anywhere. ಅದನ್ನು ಎಲ್ಲೂ ಕನೆಕ್ಟ್ ಮಾಡಿಲ್ಲ. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? T1 must be equal to M1A ಅಥವಾ M1A must be equal to T. ಇಲ್ಲಿ M2A ಏನಾಗಬೇಕು? M2A must be equal to ಇದೇ ಡೈರೆಕ್ಷನ್ನಲ್ಲಿರುವ ಇದನ್ನು ಪ್ಲಸ್ ಬರೀರಿ minus T1. Got it now? ಒಂದು ಚೂರು ಆ ಕಡೆ ಈ ಕಡೆ ಆಗಬಾರ್ದು. T1 minus T2 ಆದ್ರೂ ಅದು ರಾಂಗ್ ಆಯಿತು. M2A must be equal to this total force is produced by two forces, T2 minus T1. M2A is in the direction of T2, so plus T2 minus T1. Illi how was M3A produced? How that particle was made to move with such a force M3A? M3A force ಯಾಕೆ ಬಂತು ಅಂತ ಹೇಳಿದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಇರೋದು 60 minus T2. You have 3 unknowns. You have only 2 unknowns and 3 equations. Definitely it can be solved. M1, M2 and 3 values ಹಾಕ್ತಾ ಹೋಗೋಣ. T1 is equal to 10A. What about here? M2A. M2A is 20A is equal to T2 minus T1. And what about M3A? M3 30A is equal to 60 minus T2. T1, T2A. 3 unknowns ಇದೆ. T1, T2 and A acceleration. So what you will do? T1 is equal to 10A ಹಾಕೋಣ. So we will put this value here, right? Then 20A is equal to T2 minus
10A. Am I right? 20A is equal to T2 minus 10A. Bring this here. 30A is equal to T2. Now, shall we put it here? We'll take on over now. Right. If you put it here, 30A is equal to 60 minus 30A. So what is this one? Bring this here. 60A is equal to 60. That implies A is equal to 60A is equal to 60. So A is equal to 1 meter per second square. Cancel agate 60 by 60. So is it so? Yes. Acceleration is 1 meter per second square. Now T1, T2 ಹಾಕ್ತಾ ಹೋದ್ರೆ ಆಯ್ತು ಇಲ್ಲಿ. So find out T2. So I bring it back here. T2. 30 into 1. T2 is equal to 30 into 1, 30 Newton. Yes, what is T1? T1 is equal to 10 into 1, 10 Newton. You see, this tension is least. You can understand it. Why? ಇದು least ಆಗಲೇಬೇಕು. ಯಾಕೆ ಗೊತ್ತಾ? ಈ ಹಗ್ಗಕ್ಕೆ ಎಳೆಯೋದು ಇದನ್ನು ಮಾತ್ರ ಕೆಲಸ. What about this one? ಇದಕ್ಕೆ ಇದು ಎರಡನ್ನ ಎಳೆಯುವಂಥ ರೆಸ್ಪಾನ್ಸಿಬಿಲಿಟಿ ಇದೆ. This thread has to pull both these masses. ಎರಡು ಮಾಸನ್ನು ಎಳ್ಕೊಂಡು ಹೋಗಬೇಕು. ಇದಕ್ಕೆ ಇದನ್ನು ಮಾತ್ರ ಎಳ್ಕೊಂಡು ಹೋದ್ರೆ ಸಾಕು. ಇದರ ಬಗ್ಗೆ ವರಿಸೇ ಇಲ್ಲ. ಅದನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ಆಯಿತು ಅಷ್ಟೇ. What about this one? Strongest force. ಯಾಕಂದರೆ ಮೂರನ್ನು ಎಳ್ಕೊಂಡು ಹೋಗಬೇಕು. 60 is greater and remaining tension is lesser, 30. This one is much lesser, 10. So this is how we go on solving this. Okay, we shall move on to the next one. 32. A block A of mass 7 kg is placed on a frictionless table A, tied to a thread, and it passes over a frictionless pulley and carries a body of V of mass 3 kg at the other end. Okay, ella stories ide. The acceleration of the system and tension in the string are. Okay, so it's a little different. ಒಂದೇ ಡೈರೆಕ್ಷನ್ ಇರಲಿಲ್ಲ, ಬಟ್ ಸ್ಟ್ರಿಂಗ್ ಇದೆ ನಮಗೆ, ಅದನ್ನು ಒಂದೇ ಡೈರೆಕ್ಷನ್ ತಗೊಂಡ್ಬರ್ಬೋದು. ರೈಟ್, ದ ಸಿಸ್ಟಮ್ ಈಸ್ ಲೈಕ್ ದಿಸ್. ಸೊ ಇದು ಇವಾಗ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಪ್ರಾಬ್ಲಮ್ಗೆ ಇದು ಬೇಸಿಕ್ ಆಗುತ್ತೆ ಒಂದು. ಸೊ ಹಿಯರ್ ಈಸ್ ಅ wheel, okay, and this is the table, and here is a mass, and it is called A, and its weight is 7 kg. We will write it here only, ille barkolona, 7 kg, and it passes over a pulley string, and it is hanging over here. So this is B, and this is on a passes over a pulley and carries a B of mass 3 kg. Okay, now other end, the acceleration of the system and tension in the string. Yes, tumba easy problem. Initially it looks horrible. ಏನಿದು ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಹೆದರಿಯುವಂಥ ಪ್ರಾಬ್ಲಮ್ನ ಆಗಿಬಿಡುತ್ತೆ. ಬಟ್ ಏನಿಲ್ಲ, ವೆರಿ ಸಿಂಪಲ್. ಇವಾಗ ಹೀಗೇನೆ ನೋಡಿದರೆ ಇಲ್ಲಿ ಫ್ರಿಕ್ಷನ್ ಇಲ್ಲ. ದಿಸ್ ಎ ವೆರಿ ವೆರಿ ಸ್ಮೂತ್ ಸರ್ಫೇಸ್. ಈ ಸ್ಮೂತ್ ಸರ್ಫೇಸಲ್ಲಿ ಇದು ಈ ಕಡೆ ಬರಬೇಕಾದ್ರೆ ಹೂ ವಿಲ್ ಬಿ ಪುಷಿಂಗ್ ಇಟ್ ಲೈಕ್ ದಿಸ್, ವೆಯ್ಟ್ ಇಟ್ ಸೆಲ್ಫ್, ವೆಯ್ಟ್ ಆಗಬೇಕು. ಸೊ ಲೆಟ್ ಅಸ್ ಟ್ರೈ ಟು ರೈಟ್ ಆಲ್ ದ ಫೋರ್ಸಸ್. ಆಮೇಲೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. ವಾಟ್ ಆರ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಆಲ್ ದ ಬಾಡೀಸ್ ಹಿಯರ್? ಒನ್ ಈಸ್ ಇಟ್ಸ್ ವೆಯ್ಟ್. ಈ mg ಕೆಳಗಡೆ ಬರಲೇಬೇಕು. The weight of this 3 kg is pushing down. ಆವಾಗ ಆಟೋಮೆಟಿಕ್ ಇದು ಟೈಟ್ ಆಗುತ್ತೆ ಥ್ರೆಡ್. ಸೊ ದರ್ ಇಸ್ ಎ ರಿಯಾಕ್ಷನ್ ದಟ್ ಈಸ್ ಕಾಲ್ಡ್ ಟೆನ್ಷನ್. And that tension through this wheel tries to pull this. And already I have told, ನಿಮ್ಗೆ ಗೊತ್ತದು, ಸ್ಟ್ರಿಂಗ್ ಯಾವ ಥರ ಹೋದ್ರೂ ಫ್ರಿಕ್ಷನ್ ಇಲ್ಲ ಅಂತಾದರೆ, ಎಲ್ಲೂ ದರ್ ಈಸ್ ನೋ ಫ್ರಿಕ್ಷನ್ ಅಂತಾದರೆ, ಟೋಟಲ್ ಟೆನ್ಷನ್ ಇನ್ ದ ಥ್ರೂ ಔಟ್ ದ ಸ್ಟ್ರಿಂಗ್ ಮಸ್ಟ್ ಬಿ ಸೇಮ್. ಎಲ್ಲ ಕಡೆ ಸ್ಟ್ರಿಂಗ್ನ ಟೆನ್ಷನ್ ಸೇಮ್ ಇರಬೇಕು. ಹಾಗಿದ್ರೆ ಈ ಟೆನ್ಷನ್ ಇಲ್ಲಿಗೆ ಬರುವಾಗ ಇದನ್ನು ಪುಲ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಒಂದು ರಿಯಾಕ್ಷನ್ ಸಿಗತ್ತೆ ಆ್ಯಸ್ ಇಟ್ ಮೂವ್ಸ್. ದಟ್ ಈಸ್ ದ ಸೇಮ್ ಟೆನ್ಷನ್. ಗಾಟ್ ಇಟ್ ನಾವು? ಅದೆಲ್ಲ ಕಡೆ ಇರುತ್ತೆ. ಐ ಹ್ಯಾವ್ ಮೆನ್ಷನ್ಡ್ ಇಟ್ ಹಿಯರ್, ದಟ್ಸ್ ಆಲ್. ನಾನು ಅದನ್ನು ಬರ್ದಿದ್ದಿಲ್ಲಿ ಆದ್ರೂ ಆ ಟೆನ್ಷನ್ ಎಲ್ಲ ಥ್ರೂ ಔಟ್ ದ ಸ್ಟ್ರಿಂಗ್ ಇರುತ್ತೆ. ಸೊ ದಿಸ್ ವೆಯ್ಟ್ ಮೇಕ್ಸ್ ಎ ರಿಯಾಕ್ಷನ್ ಟೆನ್ಷನ್ ಲೈಕ್ ದಿಸ್. ಸೊ ಯಾವಾಗ ನಾವು ಬ್ಯಾಗ್ ನಮ್ಮ ಕೈಯನ್ನು ಕೆಳಗೆ ಎಳೆಯುತ್ತಾ, ನಮ್ಮ ಕೈ ಆಟೋಮೆಟಿಕ್ ಬ್ಯಾಗನ್ನು ಮೇಲೆ ಎಳೆಯುತ್ತೆ. ರೈಟ್? ಸೊ ದರ್ ಈಸ್ ಎ ಆಟೋಮೆಟಿಕ್ ರಿಯಾಕ್ಷನ್, ಆ್ಯಂಡ್ ದ್ಯಾಟ್ ರಿಯಾಕ್ಷನ್ ಟ್ರೈಸ್ ಟು ಪುಲ್ ದಿಸ್ ಥ್ರೂ ದ ಸ್ಟ್ರಿಂಗ್ ಲೈಕ್ ದಿಸ್. ಸೊ ಆಟೋಮೆಟಿಕ್ ಇಲ್ಲಿ ಒಂದು ರಿಯಾಕ್ಷನ್ ಬಂತು. ಓಕೆ, ಸೊ ವಾಟ್ ಈಸ್ ದ ಸ್ಟೋರಿ ಹಿಯರ್? ಸೊ ದ ಟೋಟಲ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಈಸ್ 0. ರೈಟ್? ಎಲ್ಲಿಗೆ ಬಂತು ಇವಾಗ? ಫ್ರೀ ಬಾಡಿ ಡಯಾಗ್ರಾಮ್ ಬರಿಬೇಕು ನಾವು ಸಪ್ರೇಟ್ಲಿ, ಒನ್ ಬೈ ಒನ್. ಇವಾಗ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಫಾರ್ ಬಿ ಓನ್ಲಿ ಟೋಟಲಿ ಸಿಸ್ಟಮ್ ಮೂವ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ವಾಟ್ ಇಸ್ ದ acceleration of the system? Let us assume that this is moving with an acceleration A like this, and this is moving downwards with an acceleration A. So let us write the free body diagram. So this mg and this tension, but totally the system is moving down
idu B 3 kg and this is MBA, right? Totally it is moving downwards with an acceleration A, which is not mg. mg ಅಲ್ಲಿ tension waste ಆಯಿತು. Tension is in the opposite direction, thread ಇದು. So even if you are holding the bag, why the weight of the bag is acting downwards, but bag is not going down. Weight of the bag is acting downwards. Why the bag is not going down? Because you are holding it with the same amount of reaction. ಇಲ್ಲಿ ಹಾಗಲ್ಲ, ಒಂದು ಸ್ವಲ್ಪ ಏನೋ ರಿಯಾಕ್ಷನ್ ಇದೆ ಟೆನ್ಷನ್, ಬಟ್ ಫುಲ್ ಅಲ್ಲ, ಯಾಕಂದರೆ ಸಿಸ್ಟಮ್ ಕೆಳಗೆ ಬರ್ತಾ ಇದೆ. ಸಿಸ್ಟಮ್ ಕೆಳಗೆ ಬರ್ತಾ ಇರುವಾಗ ಟೆನ್ಷನ್ mg ಈಕ್ವಲ್ ಆಗೋದಿಲ್ಲ. ಸಪೋಸ್ ಯು ಆರ್ ಹೋಲ್ಡಿಂಗ್ ಎ ಬ್ಯಾಗ್ ಆ್ಯಂಡ್ ಜಸ್ಟ್ ರಿಲೀಸ್ ದ ಬ್ಯಾಗ್ ಡೌನ್ವರ್ಡ್ಸ್, ನಿಮ್ಮ ಕೈ ಮೇಲೆ ಎಫರ್ಟ್ ಕಮ್ಮಿ ಆಗುತ್ತೆ ಆವಾಗ. ಇಫ್ ಯು ಆರ್ ರಿಲೀಸಿಂಗ್ ದ ಬ್ಯಾಗ್ ಡೌನ್ವರ್ಡ್ಸ್, ಯು ನೋ ವೆನ್ ದ ಪರ್ಸನ್ ಇಸ್ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಆನ್ ದ ಲಿಫ್ಟ್, ಇಫ್ ದ ಲಿಫ್ಟ್ ಗೋಸ್ ಡೌನ್ ಯು ಫೀಲ್ ಲೆಸ್ಸರ್ ರಿಯಾಕ್ಷನ್. ಸೇಮ್ ಸ್ಟೋರಿ ಇಲ್ಲಿ ಬರುತ್ತೆ. ಸೊ tension like this, mg like this. So it moves with an MBA. That acceleration is not g. So ಇಲ್ಲಿ ಏನು ಈಕ್ವೇಷನ್ ಬರಿಬೋದು, ಇದಕ್ಕೆ ಬರಿಬೇಕು. MA is equal to what? MBA is equal to ಅದೇ ಡೈರೆಕ್ಷನಲ್ಲಿರೋ mg minus tension. Am I right? Same direction. mg minus tension makes it to go down. Okay, mbg. ಅದೇ mbg. Okay. What about the free body diagram for this one? The body on the horizontal floor. ಅದು A 7 kg ಇಟ್ ಈಸ್. ಅದರ ಮೇಲೆ ಟೆನ್ಷನ್ ಈ ಥರ ಇದೆ, ರೈಟ್? ಅದು ಮಾತ್ರ. ಆಮೇಲೆ ಅದನ್ನು ಏನು ಕನೆಕ್ಟ್ ಮಾಡಿಲ್ಲ, ಓನ್ಲಿ ಲಾಸ್ಟ್ ಫೋರ್ಸ್ ದಟ್ ಈಸ್ ಆ್ಯಕ್ಟಿಂಗ್. ದ್ಯಾಟ್ ಟೆನ್ಷನ್ ಮಸ್ಟ್ ಮೇಕ್ ಇಟ್ ಟು ಮೂವ್ ಇನ್ ದಿಸ್ ಡೈರೆಕ್ಷನ್ ಮಸ್ಟ್ ಬಿ ಈಕ್ವಲ್ ಟು MAA. ಅದೇ ಎಕ್ಸಲ್ರೇಷನಲ್ಲಿ ಹೋಗ್ಬೇಕು ತಾನೆ. ಸೊ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ್ಯಾಟ್ ಈಸ್ MAA. MAA is equal to tension. Now tension is equal to, what is MAA? 7 into acceleration 1. Now can I put this tension here? ಇಲ್ಲಿ ಟೆನ್ಷನ್ ತಗೊಂಡು ಬಂದು ಕಂಪ್ಲೀಟ್ ಮಾಡೋಣ. ನೋ ಟೆನ್ಷನ್, ಫೈನಲಿ 7A ಹಾಕೊಂಡ್ರೆ ಆಯ್ತಲ್ಲಿ. MBA ಮಸ್ಟ್ ಬಿ ಈಕ್ವಲ್ ಟು MBG minus 7A. Of course I can substitute this B 3A is equal to 3G minus 7A. ಇದನ್ನು ಇಲ್ಲಿ ಈ ಕಡೆ ತಗೊಂಡು ಬಂದರೆ 10A is equal to 3G. 10A is equal to 3G. G is given 10. 10A is equal to 3 into 10, 30. That is A is equal to 3 meter per second square. So acceleration of the system is 3 meter per second square. This will be coming down at 3 meter per second square. This will be moving forward with 3 meter per second square. What is the question next? What is the force? Tension in the string. Of course, illa hakondre aitala. Take this 3 meter per second square back here. Put it here. T is equal to 7 into 3. Finish. Both the answers we have got. So this is a basic another problem. Yav thara ella barkobeku anta. Okay, shall we move on? One more problem. 33. Yeah. Two masses m1 is equal to 5 kg and m2 is equal to 4.8 kg are tied to a string and hanging over a light frictionless pulley. What is the acceleration of the masses when they are free to move? Yes. Yav thara hang madidare notಕೊಳ್ಳಿ. ಹೆವಿ ಮಾಸ್ ಇದ್ದ ಕಡೆಗೆ ಅದು ಮೂವ್ ಆಗಲೇಬೇಕು ತಾನೆ, ಬಿಕಾಸ್ ಹೆವಿ ಮಾಸ್ ವಿಲ್ ಪುಟ್ ಮೋರ್ ವೆಯ್ಟ್ ಆ್ಯಂಡ್ ನೋ ಫ್ರಿಕ್ಷನ್ ಇನ್ ದ ವೀಲ್. ಮೋರ್ ಓವರ್ ಪುಲ್ಲಿಯಲ್ಲಿ ಯಾವುದೇ ಫ್ರಿಕ್ಷನ್ ಇಲ್ಲ. ಪುಲ್ಲಿ ಇಸ್ ಅ ವೀಲ್ ಆ್ಯಕ್ಚುಲಿ, ಸೊ ಐ ಕಾಲ್ ಇಟ್ ಅಸ್ ಪುಲ್ಲಿ ಲೈಕ್ ದಿಸ್. ಪುಲ್ಲಿ ಅಂದರೆ PULLEY. ದಿಸ್ ಈಸ್ ಅ ಪುಲ್ಲಿ, ನೋ ಫ್ರಿಕ್ಷನ್, ಅದು ಬೇಕಾದಾಗ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಅ ಪುಲ್ಲಿ ಆ್ಯಂಡ್ ಲೈಕ್ ದಿಸ್, ಆ್ಯಂಡ್ ಹಿಯರ್ ಈಸ್ ದ ಒನ್ ಹ್ಯಾಂಗಿಂಗ್ M1. And here is another one. ಸ್ವಲ್ಪ ಕೆಳಗಡೆ ಬರಿತೀನಿ ಯಾಕಂದರೆ I have to, and whatever be the length of the strings, that doesn't matter. ಅದು ಎಷ್ಟು ಉದ್ದ ಸ್ಟ್ರಿಂಗ್ಸ್ ಆದ್ರೂ ಅದು ನಮಗೆ ಲೆಕ್ಕಕ್ಕೆ ಸಿಗಲ್ಲ, ಅದು ಬೇಡ. ಅದು M2. What is M1? 5 kg. What is M2? 4.8 kg. Definitely ಇದು ಈ ಥರ ಹೋಗಬೇಕು. Am I right? Because 5 kg will put more weight and 4.8 kg. ಅದರ weight ಕಡಿಮೆ, ಇದ್ರದ್ದು weight ಜಾಸ್ತಿ. So finally ಈ ಥರ ಹೋಗಬೇಕು. Because the force exerted downwards by this one is lesser, this one is more. So ಆ ಥರ ಹೋದರೆ acceleration here is downwards and here acceleration is upward. Do you agree that? Because this should go up and this should come down. Okay. ಈ ಥರ acceleration ಇದೆ. Write all the forces now again. And identify all the forces. One force vertically downwards, that is M2G. ಈಗ ನೇಮಿಂಗೇ ಮಾಡ್ತೀನಿ, I don't take numericals. When this force tries to pull it, automatically ಇಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗಬೇಕು. ಟೆನ್ಷನ್, ಸೇಮ್ ಟೆನ್ಷನ್ should try to pull this up. ಅದೇ ಟೆನ್ಷನ್ ಅದನ್ನು ಮುಂದೆ ಕೆಳಿಬೇಕು, ರೈಟ್? ಸೊ ದ್ಯಾಟ್ ಟೆನ್ಷನ್ ವಿಲ್ ಟ್ರೈ ಟು ಪುಲ್ ಇಟ್ ಅಪ್, ಮೇಲೆ ಎಳಿಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ದ್ಯಾಟ್ ಟೆನ್ಷನ್
but its weight should pull it downwards, m1g. Hope you have understood this. ಇದರ ವೆಯ್ಟ್ ಕೆಳಗಡೆ ಬೀಳಬೇಕು, ಇದರ ವೆಯ್ಟನ್ನು ಕೆಳಗಡೆ ಬೀಳಬೇಕು. ಬಟ್ ಸಿನ್ಸ್ ಇಟ್ಸ್ ವೆಯ್ಟ್ ಈಸ್ ಕಮಿಂಗ್ ಡೌನ್, ಇದಕ್ಕೊಂದು ರಿಯಾಕ್ಷನ್ ಸಿಗಬೇಕು, ಟೆನ್ಷನ್. ಆಮೇಲೆ ಇದೇ ಟೆನ್ಷನ್ ಇದನ್ನು ಮೇಲೆ ಕೆಳಿಬೇಕು. ಇಮ್ಯಾಜಿನ್ ದಟ್ ದಿಸ್ ಈಸ್ ಪುಲ್ಲಿಂಗ್ ಡೌನ್. ಸೊ ಇದನ್ನು ಎಳಿವಾಗ ಈ ರಿಯಾಕ್ಷನ್ ಇಲ್ಲಿ ಒಂದು ಇದನ್ನು ಎಳಿಬೇಕು. ಸ್ಟ್ರಿಂಗ್ ಥ್ರೂ ದ ಸ್ಟ್ರಿಂಗ್ 5 kg ಮಸ್ಟ್ ಬಿ ಪುಲ್ಡ್ ಅಪ್. ಆವಾಗ ಇದರ ವೆಯ್ಟ್ ಕೆಳಗಡೆ ಇರುತ್ತೆ. ನಾವು ಇದರಲ್ಲಿ ವಿನ್ ಆಗೋದು ಯಾರು? ಇವರು, ಕರೆಕ್ಟಾ? ಸೊ ಫೈನಲಿ ಇಟ್ ಶುಡ್ ಮೂವ್ ವಿತ್ ಅನ್ ಎಕ್ಸಲರೇಷನ್. ಸಾರಿ, ಇವರು ವಿನ್ ಆಗೋದು, ರೈಟ್? ದಿಸ್ ಈಸ್ ಸ್ಟ್ರಾಂಗರ್, ಸೊ ಇಟ್ ಮೂವ್ಸ್ ವಿತ್ ಅನ್ ಎಕ್ಸಲರೇಷನ್ ಎ. ಇದು ಕೆಳಗಡೆ ಬರಬೇಕು, ಇದು ಮೇಲ್ಗಡೆ ಹೋಗಬೇಕು. m1 is stronger, 5 kg. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರಿಬೇಕು ಇವಾಗ. ದಟ್ ಮೀನ್ಸ್ ಇಂಡಿಪೆಂಡೆಂಟ್ಲಿ ಒನ್ ಬೈ ಒನ್ ಯು ಹ್ಯಾವ್ ಟು ಟೇಕ್ ದ ಫೋರ್ಸ್ ಆ್ಯಂಡ್ objects and write the forces acting on them. What about m1, 5 kg? 5 kg ಮೇಲೆ ಆ್ಯಕ್ಟ್ ಆಗ್ತಾ ಇರೋ ಫೋರ್ಸ್, one is m1g and another is tension. Finally it should move downwards with an with a force m1a. Acceleration ಅದೇ ಇರಬೇಕು, because this total system is a single system ಅದು. What about this one? Okay, ಇಲ್ಲಿ ಇದಕ್ಕೆ ಫಾರ್ಮುಲಾ ಬರೆದು ಬಿಡೋಣ. m1a must be equal to ಅದೇ ಡೈರೆಕ್ಷನಲ್ಲಿ ಇರೋ m1g minus tension, equation 1. What about the other one? ಇನ್ನೊಂದು ಇದೆಯಲ್ಲ ಇದು. What about the free body diagram for 4.8 kg? 4.8 kg and it is m2. Tension is acting upwards and its weight is m2g downwards. But weight ಕೆಳಗಡೆ ಇದ್ರೂ ಟೆನ್ಷನ್ ಸ್ಟ್ರಾಂಗರ್ ಆಗಿದೆ ಇದು, ಅದಕ್ಕೆ ಟೆನ್ಷನ್ ಹೇಳ್ಕೊಂಡು ಹೋಗ್ತಾ ಇದೆ. ಸೊ ಟೋಟಲಿ ಇಟ್ ಶುಡ್ ಮೂವ್ ಅಪ್ವರ್ಡ್ಸ್ ವಿತ್ ದ ಫೋರ್ಸ್ m2a. ಇದರ mass m2, so it should move upwards with the m2a because the whole system is moving like this. So ಇದರ ಡೈರೆಕ್ಷನಲ್ಲಿ ಫೋರ್ಸ್ ಬರೆಯೋಣ. What is m2a is equal to? m2a is equal to ಸೇಮ್ ಡೈರೆಕ್ಷನಲ್ಲಿರೋ ಟೆನ್ಷನ್ ಮೈನಸ್ m2g. ಹೋಪ್ ಯು ಆರ್ ಫಾಲೋಯಿಂಗ್, ರೈಟ್? ವಿ ಆರ್ ಗೋಯಿಂಗ್ ಟು ಲಿಟಲ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಇವಾಗ. ಇಲ್ಲಿ ನೋಡಿ, m2g is equal to ಬರ್ದ್ವಿ, ಸಾರಿ ಹಿಯರ್ m1g is equal to ಬರ್ದ್ವಿ. ಯಾಕಂದರೆ ಎಕ್ಸಲರೇಷನ್, ಫೈನಲಿ ಎಕ್ಸಲರೇಷನ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ವಾಸ್ ಇನ್ ದಿಸ್ ಡೈರೆಕ್ಷನ್. ಸೊ m1a must be equal to m1g minus tension. What about here? ಹೀಗೆ ಹೋಗ್ತಾ ಇದೆ ಅದು. m2a must be equal to tension minus m2g. ಉಲ್ಟಾ ಪಲ್ಟಾ ಆಯ್ತು equations. Now you have to solve these two. Shall we add the two equations? 2. ಈ ಎರಡು equations ಅನ್ನು ಆ್ಯಡ್ ಮಾಡೋದಾ? m1a plus m2a. m1a plus m2a. ಯಾಕಂದರೆ ಟೆನ್ಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ವಾಟ್ ಈಸ್ ದರ್ ಕ್ವಶನ್? ವಾಟ್ ಈಸ್ ದ ಎಕ್ಸಲರೇಷನ್? ನಮಗೆ ಟೆನ್ಷನ್ ಬೇಡ ಇಲ್ಲಿ. ಫ್ರೀ ಫ್ರಮ್ ಆಲ್ ಟೆನ್ಷನ್ಸ್, ರೈಟ್? m1a plus m2a is equal to m1g minus t plus t minus m2g. ಟಿ ಕ್ಯಾನ್ಸಲ್ ಆಯಿತು. m1g minus m2g. g ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. a into m1 plus m2 must be equal to g into m1 minus m2. What is a equal to? g into m1 minus m2 divided by m1 plus m2. m1 plus m2 ಈ ಕಡೆ ಹೋಗುತ್ತೆ. g is 9.8, right? m1 minus m2, 5 minus 4.8. 5 minus 4.8 divided by 5 plus 4.8. ಇದು 9.8 ಆಯ್ತು ತಾನೆ? ಧರಿಸಿಕೊಳ್ಳಿ. 9.8 ಕ್ಯಾನ್ಸಲ್ ಆಯ್ತು. 5 minus 4.8, 0.2 meter per second square. Is it? Yes, that is the answer. So that is how we go on doing this. Simple ಆಗುತ್ತೆ ಕೊನೆಗೆ ಪ್ರಾಬ್ಲಮ್. Only the thing is, I can't teach you everything here. Experience only will teach you to solve the problems. Experience ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. That is the only way. We have one more problem. ಅದನ್ನು ಮಾಡಿ ನಿಲ್ಲಿಸೋಣ. So 34. A block of mass 5 kg is kept on a smooth frictionless surface, inclined at an angle of 30 degrees to the horizontal. Find the force with which the force which moves the block and acceleration of the block. Okay. Yes. A block of mass 5 kg is kept on a frictionless surface which is making an angle of 30 degrees to the horizontal. ನಮ್ಮ ಪ್ಲೇನ್ ಪ್ಯಾರಲಲ್ ಇಲ್ಲ ಗ್ರೌಂಡಿಗೆ. ಇಟ್ ಇಸ್ ನಾಟ್ ಪ್ಯಾರಲಲ್ ಟು ದ ಗ್ರೌಂಡ್. ಇಟ್ ಇಸ್ ಮೇಕಿಂಗ್ ಅನ್ ಆ್ಯಂಗಲ್ 30 ಡಿಗ್ರಿ ವಿತ್ ದ ಗ್ರೌಂಡ್. ಸೊ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಯಸ್, ಐ ವಿಲ್ ಮೇಕ್ ದಿಸ್ inverted and then we will start. Yeah, okay,
Yes, the problem is like this. Right, it is inclined like this. ಈ ಥರ inclined ಆಗಿದೆ. Making an angle with the horizontal is to 30 degrees. An inclined plane smooth ಇದೆ but horizontal ಇಲ್ಲ. Making an angle 30 degree with the horizontal. This is the horizontal. ನೆಲಕ್ಕೆ parallel ಇದನ್ನು horizontal ಹೇಳೋದು. ನೆಲಕ್ಕೆ vertical ಇದ್ರೆ ಹೀಗೆ vertical ಅದು. Perpendicular ಇದನ್ನು. 5 kg is kept on the smooth horizontal plane. Yes, 5 kg ಹೀಗಿರುತ್ತೆ. So this is 5 kg mass. Yeah, what is the force which is pulling it? And what is the acceleration of the block? Yes, ಅದು ಸ್ಮೂತ್ ಆಗಿರೋ ಕಾರಣ ಕೆಳಗಡೆ ಬರಲೇಬೇಕು. ಕೆಳಗಡೆ ಬರ್ತಾ ಇದ್ರೆ which force is pulling it downwards? Is it mg? No. mg a full part sigalla because it is not vertically coming down. If you leave any 5 kg block, what is the force acting on the freely falling 5 kg block? It is mg. ಅದು mg ಆಗುತ್ತೆ. But ಇಲ್ಲಿ mg ಆಗಲ್ಲ. ಯಾಕೆ ಗೊತ್ತಾ? Here it is different. Of course, I'll rub this. ಯಾಕಂದರೆ ಇಲ್ಲಿ ತುಂಬ ಆರೋ ಮಾರ್ಕ್ಸ್ ಬರಬೇಕಾಗಿದೆ ಇವಾಗ. Now, how is the weight? ನಮಗೆ weight ಯಾವಾಗಲೂ ಹೇಗಿರುತ್ತೆ? Weight is always vertically downwards. ಅದು ಅದರ ಈ ಬುದ್ಧಿಯನ್ನು ಬಿಡೋದೇ ಇಲ್ಲ. Weight is vertically downwards, mg. ಈ ನಾರ್ಮಲ್ ರಿಯಾಕ್ಷನ್ ಹೇಗಿರುತ್ತೆ ಯಾವಾಗಲೂ? ನಾರ್ಮಲ್ ರಿಯಾಕ್ಷನ್ is always normal to the ground. ನಾವೀಗ when I am standing on the ground, I get a reaction, right? That is called normal reaction. ಅದು mg ಆಗಿರುತ್ತೆ. ಯಾವಾಗ ಪ್ಲ್ಯಾಟ್ಫಾರ್ಮ್ ಇಫ್ ಇಟ್ ಈಸ್ ಹಾರಿಸಾಂಟಲ್ ಟು ದ ಗ್ರೌಂಡ್ ನಮಗೆ ಅಷ್ಟೇ ರಿಯಾಕ್ಷನ್ ಸಿಗುತ್ತೆ, ನೋ ಪ್ರಾಬ್ಲಮ್. ಬಟ್ ಇನ್ಕ್ಲೈನ್ ಪ್ಲೇನನ್ನು ನೀವು ಬೆಂಡ್ ಪ್ಲೇನನ್ನು ಬೆಂಡ್ ಮಾಡ್ತೋದ್ರೆ ಇನ್ಕ್ಲೈನ್ ಮಾಡ್ತೋದ್ರೆ ವಾಟ್ ಹ್ಯಾಪನ್ಸ್ ಈಸ್ ನಾರ್ಮಲ್ ರಿಯಾಕ್ಷನ್ ಗೋಸ್ ಆನ್ ಡಿಕ್ರೀಸಿಂಗ್. ನಿಮಗೆ ಅದು ಆ್ಯಂಗಲಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಹೀಗಿರೋ ಪ್ಲೇನಲ್ಲಿ ನಿಂತ್ಕೊಳ್ಳೋದು ಹೇಗೆ? ಈಸ್ ಇಂಪಾಸಿಬಲ್. ಇಫ್ ದ ಪ್ಲೇನ್ ಈಸ್ ಲೈಕ್ ದಿಸ್ ಯು ಕ್ಯಾನ್ ಸ್ಟ್ಯಾಂಡ್. ಆ್ಯಸ್ ದ ಪ್ಲೇನ್ ಬಿಕಮ್ಸ್ inclined, you feel that there is a insecured, you get a insecured feeling, saying that there is no force which is holding you to the ground. So wall-ಅಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. Why? Because normal reaction ಇಲ್ಲಿ ಬರುತ್ತೆ. It is always normal to the surface. ಸರ್ಫೇಸ್ಗೆ ನಾರ್ಮಲೇ ಇರೋದು ನಾರ್ಮಲ್ ರಿಯಾಕ್ಷನ್. ಯು ಕಾಂಟ್ ಸ್ಟ್ಯಾಂಡ್ ಆನ್ ದ ವಾಲ್ನ ಮೇಲೆ ನಿಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಾರ್ಮಲ್ ರಿಯಾಕ್ಷನ್ ಸಿಗಲ್ಲ. ಯಾರಾದರೂ ಒತ್ತಿ ಹಿಡಿಬೇಕು ನಿಮ್ಮನ್ನು. ಗ್ರೌಂಡ್ನ ಮೇಲೆ ನಿಂತ್ಕೊಳ್ಳೋಕ್ಕಾಗತ್ತೆ ಯಾಕೆಂದರೆ ನಾರ್ಮಲ್ ರಿಯಾಕ್ಷನ್ ಸಿಗತ್ತೆ. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಈಸ್ ನಾರ್ಮಲ್ ಟು ದ ಸರ್ಫೇಸ್ ಆಲ್ವೇಸ್ ಆ್ಯಂಡ್ ವೆಯ್ಟ್ ಈಸ್ ಲೈಕ್ ದಿಸ್. ಓಕೆ, ನಾನು ಸುಮ್ಮನೆ ಇಲ್ಲಿ ಒಂದು ಹೊರಿಸಾಂಟಲ್ ಲೈನ್ ಎಳಿತೀನಿ ಲೈಕ್ ದಿಸ್. ಆಮೇಲೆ ಇದಕ್ಕೊಂದು ಹೊರಿಸಾಂಟಲ್ ಲೈನ್ ಎಳಿತೀನಿ ಈ ಸರ್ಫೇಸ್ಗೆ parallel line, simply like this. Okay, now can I name this as 30 degree? Because you see bisector and these are the parallel lines, 30 degree. Can I name it as 30 degree? Right? Yes. Then ಇದನ್ನು ನಾನು ಹಿಂದಕ್ಕೆ ತಗೊಂಡ್ಬರ್ತೀನಿ. Can I bring this back? ಇದನ್ನು ಹಿಂದಕ್ಕೆ ತಗೊಂಡು ಬಂದರೆ this is here, what is this angle? This angle is 90 minus 30, 60, right? ನಾನು ಅದನ್ನು ಸಿಂಪ್ಲಿ ಥೀಟಾ ಅಂತ ತಗೊಂಡ್ರೆ ದಿಸ್ ಇಸ್ 90 minus theta. ಆಮೇಲೆ ಇದಕ್ಕೆ ಇದು ಪರ್ಪೆಂಡಿಕ್ಯುಲರ್ ಇರಬೇಕು ಬಿಕಾಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್. ಹಾಗೆ ಈ ಲೈನ್ಗೆ ಇದು ಪರ್ಪೆಂಡಿಕ್ಯುಲರ್ ಇದ್ದರೆ ಇದು 60 ಆದರೆ ದಿಸ್ ಇಸ್ 30. ಆಮ್ ಐ ರೈಟ್? ಸೊ ದಿಸ್ ಈಸ್ ನಾಟ್ ನೀಡೆಡ್ ನೌ. ಆಮ್ ಐ ರೈಟ್? ಎಸ್, ಇದು ಯಾವತ್ತೂ ನಮಗೆ ಗೊತ್ತಿರಬೇಕು ಥೀಟಾ ಅಂತ ಬರೆಯೋಕ್ಕೆ. ಅಗೈನ್ ಇಟ್ ವಿಲ್ ಕಮ್ ಇನ್ ಸಮ್ ಡಿರೈವೇಷನ್ಸ್. Okay, so this is 30 because here it's these are the parallel lines, bisector. So 30 alternate angles, and if this is 30, this is 60 because this is perpendicular, and these two are perpendicular like this. Then if this is 30, this is this is 60, this is 30. Okay, now you take this as theta and this as theta. Now take the component of this. This is mg cos theta. Am I right? This is mg cos theta. Take the component here. I am taking the component of weight along this direction and along this direction. Take the component of the weight along this direction. mg sin theta. You see the two forces. ಇದು ಹೇಗಿದೆ ನೋಡಿ. mg cos theta takes you as the reaction from the ground. Ground ಇಂದ ನಮಗೆ ಏನಾದರೂ ರಿಯಾಕ್ಷನ್ ಸಿಕ್ಕಿದ್ರೆ ಅದು mg cos theta. And the one which is pulling it downwards, ಈ ಬ್ಲಾಕನ್ನು ಕೆಳಗಡೆ ಎಳೀತಾ ಇರೋ ಫೋರ್ಸ್ mg sin theta. ನೀವು ಇಮ್ಯಾಜಿನ್ ಮಾಡಿ ಈ ಇನ್ಕ್ಲೈನ್ ಪ್ಲೇನು ಇನ್ನೂ ಇನ್ಕ್ಲಿನೇಷನ್ ಕಡಿಮೆ ಮಾಡ್ತಾ 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 ನೆಲಕ್ಕೆ ಫ್ಲಾಟ್ ಆದರೆ ಥೀಟಾ ಬಿಕಮ್ 0. ವಾಟ್ ಇಸ್ mg cos 0? mg cos 0 is mg itself. And what is normal reaction? Same, mg cos 0. That is mg itself. What is the force which is pulling it downwards? mg sin 0. No force because e force ಬರಲ್ಲ ಅಲ್ಲಿ. So you can apply to any case.
ಸೊ ಇದನ್ನು ಇನ್ನೂ ಡಿಸ್ಕಷನ್ ಮಾಡಲಿಕ್ಕಿದೆ ಥಿಯರಿ ಪಾರ್ಟಲ್ಲಿ. ಸೊ ವೆಯ್ಟ್ ಈಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್, ಒನ್ ಪಾರ್ಟ್ ಆಫ್ ದ ವೆಯ್ಟ್ ಗಿವ್ಸ್ ಅ ನಾರ್ಮಲ್ ರಿಯಾಕ್ಷನ್. ನಮ್ಮ ವೆಯ್ಟ್ನ ಒಂದು ಪಾರ್ಟ್ ನಾರ್ಮಲ್ ರಿಯಾಕ್ಷನ್ ಕೊಡುತ್ತೆ, ಅದು ಕಮ್ಮಿ ಆಗುತ್ತೆ. ಬಿಕಾಸ್ ಹೊರಿಸಾಂಟಲಿ ನಿಂತ್ಕೊಂಡು ಹೋಗುವಾಗ ಸಿಗೋ ಅಷ್ಟು ರಿಯಾಕ್ಷನ್ನು ಇಲ್ಲಿ ಸಿಗಲ್ಲ. ಸೊ ನಾರ್ಮಲ್ ರಿಯಾಕ್ಷನ್ ಲಿಟಲ್ ಬಿಟ್ ಲೆಸ್, ಆ್ಯಂಡ್ ಒನ್ ಕಾಂಪೊನೆಂಟ್ ಆಫ್ ವೆಯ್ಟ್ ವಿಲ್ ಟ್ರೈ ಟು ಪುಲ್ ಇಟ್. ಸೊ ನಾನು ಹೀಗೊಂದು ಆಬ್ಜೆಕ್ಟನ್ನು ಇಟ್ಕೊಂಡು ಹೋದರೆ, ಇಫ್ ಐ ಪ್ಲೇಸ್ ಎ ಚಾಕ್ ಲೈಕ್ ದಿಸ್, ಈ ಚಾಕನ್ನು ಇಲ್ಲಿ ಇಟ್ಕೊಂಡ್ರೆ, ಅಥವಾ ಓಕೆ ಈ ಬುಕ್ಕನ್ನು ಇಟ್ಕೋತೀನಿ, ದಟ್ ಇಸ್ ಬೆಟರ್, ಬಿದ್ದರೂ ಏನಾಗಲ್ಲ ಅದು ಬುಕ್. ಸೊ ಇಫ್ ಐ ಕೀಪ್ ಇಟ್ ಲೈಕ್ ದಿಸ್, ಇನ್ಕ್ಲೈನ್ ಮಾಡ್ತಾ ಹೋದರೆ ಒಂದು ಪೊಸಿಷನಲ್ಲಿ ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮ್ ಐ ರೈಟ್? ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಲಾಗ್ ಬುಕ್ ಸ್ಟಾರ್ಟ್ಸ್ ಮೂವಿಂಗ್ ಲೈಕ್ ದಿಸ್. ಯಾಕೆ? ಆ ಎಮ್ ಜಿ ಸೈನ್ ಥೀಟಾ ಇದೆಯಲ್ಲ, ದಿಸ್ ಎಮ್ ಜಿ ಸೈನ್ ಥೀಟಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯು ನೋ, ಆಸ್ ಥೀಟಾ ಇನ್ಕ್ರೀಸಸ್, ಎಮ್ ಜಿ ಸೈನ್ ಥೀಟಾ ಇನ್ಕ್ರೀಸಸ್, ಬಿಕಾಸ್ ಆಸ್ ಥೀಟಾ ಇಸ್ ಮೋರ್ ಆ್ಯಂಡ್ ಮೋರ್, ಸೈನ್ ಥೀಟಾ ಇಸ್ ಮೋರ್ ಆ್ಯಂಡ್ ಮೋರ್. ಆಸ್ ಥೀಟಾ ಇಸ್ ಮೋರ್ ಆ್ಯಂಡ್ ಮೋರ್, ಕಾಸ್ ಥೀಟಾ ವಿಲ್ ಬಿ ಲೆಸ್ ಆ್ಯಂಡ್ ಲೆಸ್. ಕಾಸ್ 0ನೇ ಹೈಯೆಸ್ಟು 1, ಕಾಸ್ 90 0, ಕಡಿಮೆ ಆಗ್ತಾ ಹೋಗ್ತದೆ. ಸೊ 0ದಿಂದ 90ಗೆ ಹೋಗ್ತಾ ಇರುವಾಗ ಕಾಸ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಸೈನ್ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಮ್ ಜಿ ಸೈನ್ ಥೀಟಾ ಜಾಸ್ತಿ ಆಯ್ತು ಒಂದು ಕಡೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ವಾಟ್ ಅಬೌಟ್ ರಿಯಾಕ್ಷನ್? ರಿಯಾಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಸ್ಲೋಪಲ್ಲಿ ಹೋಗ್ತಾ ಇರುವಾಗ ಜಾರಿ ಬೀಳೋ ಚಾನ್ಸಸ್ ಜಾಸ್ತಿ, ಪ್ಯಾರಲಲ್ ಟು ದ ಗ್ರೌಂಡ್ ಹೋಗುವಾಗ ಜಾರಿ ಬೀಳೋ ಚಾನ್ಸಸ್ ಕಮ್ಮಿ. ಸ್ಲೋಪಲ್ಲಿ ಯಾಕೆ ಜಾರಿ ಬೀಳ್ತೀವಿ? ರಿಯಾಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಆಸ್ ಥೀಟಾ ಇಸ್ ಮೋರ್ ಆ್ಯಂಡ್ ಮೋರ್, ಎಮ್ ಜಿ ಕಾಸ್ ಥೀಟಾ ಡಿಕ್ರೀಸಸ್, ರಿಯಾಕ್ಷನ್ ಸಿಗಲ್ಲ, ಪುಲ್ಲಿಂಗ್ ಫೋರ್ಸೇ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ತುಂಬ ಇನ್ನೂ ಮಾತಾಡಲಿಕ್ಕಿದೆ. ಇವಾಗೇನು, ಎ ಬ್ಲಾಕ್ ಆಫ್ ಮಾಸ್ 5 kg is kept on a smooth frictionless surface inclined at an angle of 30 degree. Find the force which moves the block, mg sin theta. That force which moves the block, m 5 kg, g 10 ತಗೊಳ್ತೀನಿ, sin theta sin 30 half, right? What is this? 25 Newton. That is the force which moves the block. And acceleration of the block, ಇದನ್ನು ಮಾತ್ರ ತಗೊಂಡ್ರೆ ಆಯ್ತಲ್ಲ. acceleration is, because ಇದು ma ಆಗಿರ್ಬೇಕು ತಾನೆ, g sin theta. g sin theta is 10 into half, 5 meters per second square. This is the answer, right? So inclined plane ಅಲ್ಲಿ ಇದು ಬೇರೆನೆ. So we will come across some other problems in this. So you have to work out problems of this type. These are all samples, ಬೇರೆ samples. So hope you will do that. We are going to work out many problems on these types. Entrance exam ಗೆ ಬೇಕಾಗುತ್ತೆ, theory exam ಗೆ simple ಕೇಳೋದು. So we will meet in the next class with the next theory, that is friction. Thanks for watching this class. Thank you.